ನನಗ್ಯಾಕೋ ಚಿಕನ್ ಹಾಕ್ಲಿಲ್ಲ? ಏನ್ ಬುದ್ಧಿ ಇದು? ನಿಮಗ್ ಚಿಕನ್ ಹಾಕಿದ್ರೆ ಇವ್ರು ಹೊಡಿತಾರೆ, ಹಾಕ್ಲಿಲ್ಲ ಅಂದ್ರೆ ನೀವು ಹೊಡಿತೀರಾ. ಅವತ್ ಇವ್ರ ತಾನೇ ಹೇಳಿದ್ದು ನಿಮಗ್ ಚಿಕನ್ ಹಾಕ್ಬೇಡ ಅಂತ. ಅವತ್ ಅವನ್ ಹೇಳ್ದ ಚಿಕನ್ ಹಾಕ್ಬೇಡ ಅಂತ, ಇವತ್ ನಾನ್ ಹೇಳ್ತಾ ಇದೀನಿ ಚಿಕನ್ ಹಾಕು. ಯಾರು? ಹಾ, ದಿವಾನ್. ಯಾರ್ದು ಫೋನು? ಫ್ಯಾಕ್ಟರಿಯಿಂದ. ದೀಪಾವಳಿಗೆ ಬೋನಸ್ ಬೇಕಂತೆ. ಪ್ರತಿ ವರ್ಷನೂ ಇದೇ ಗಲಾಟೆ. ಈ ಬಡವರ ದರಿದ್ರ ಯಾವತ್ತೂ ತೊಲಗಲ್ಲ. ನನಗೂ ಧರ್ಮದ ಭಿಕ್ಷೆ ಹಾಕ್ ಸಾಕಾಗಿದೆ. 1 ತಿಂಗಳ ಬೋನಸ್ ಕೊಟ್ಟು ತೊಲಗೋನು. ಅರೆ, 1 ವರ್ಷಕ್ಕೆ ಎಷ್ಟು ತಿಂಗಳು? 1, 2, 3 12 ಅಂತ ಸರಿಯಾಗಿ ಹೇಳು. 12. ದಿವಾನ್, ಎಲ್ರಿಗೂ 12 ತಿಂಗಳು ಬೋನಸ್ ಕೊಟ್ಬಿಡಿ. ಸ್ಯಾಂಕ್ಷನ್. ಇವೆಲ್ಲ ನಿಮಗ್ ಗೊತ್ತಿಲ್ಲ, ಸುಮ್ನೆ ಇರಿ. ಹೌದು, ನಮ್ ಫ್ಯಾಕ್ಟರಿ ರೂಲ್ಸ್ 1 ತಿಂಗಳು ಬೋನಸ್, 12 ತಿಂಗಳ ಸಂಬಳ. ಇವತ್ತಿಂದ ರೂಲ್ಸ್ ಬದಲಾಯ್ತು. ನಾವೇನ್ ಹೇಳ್ತೀವೋ ಅದೇ ರೂಲ್ಸ್. ದಿವಾನ್, ಕಾರ್ಮಿಕ ಕಷ್ಟಪಟ್ರೇನೆ ಸಾಹುಕಾರನ ಸುಖ. ನೀವೇ ನಿಮ್ಮ ಅಪ್ಪನ ಮನೆಯಿಂದ ತಂದು ಕೊಡ್ತಿಲ್ಲ. ಸುಮ್ನೆ ಹೇಳ್ದಷ್ಟು ಮಾಡಿ. ಆಹಾ, ಎಷ್ಟೇ ಆದ್ರೂ ರಾಜವಂಶದ ಗುಣ, ಧಾರಾಳವಾದ ಬುದ್ಧಿ. ಡ್ಯಾಡಿ, ನೀವು ಸ್ವಲ್ಪ ಸುಮ್ನೆ ಇರ್ತೀರಾ? ಕೃಷ್ಣ, ಏನಿವತ್ತು ನಿಮ್ಗೆ ತುಂಬಾ ಧೈರ್ಯ ಬಂದ್ಬಿಟ್ಟಿದ್ಯಲ್ಲ. ನೀವು ಯಾರ ಹತ್ರ ಮಾತಾಡ್ತಿದ್ದೀರಾ ಅಂತ ಗೊತ್ತಿದ್ಯಾ? ಅವರು ನಿಮ್ ಚಿಕ್ಕಪ್ಪ. ಯಾರ್ ಚಿಕ್ಕಪ್ಪ, ಯಾರ್ ದೊಡ್ಡಪ್ಪ? ಇಲ್ಲಿ ಎಲ್ಲಾ ಅಪ್ಪಂದ್ರು ನಾವೇ. ನಾಳೆಯಿಂದ ನಾವು ಡೈನಿಂಗ್ ಟೇಬಲ್ ಬಂದಾಗ ಇಲ್ಲಿ ಯಾರು ಇರ್ಕೂಡ್ದು. ಅರ್ಥ ಆಯ್ತಾನಲ್ಲೇ? ದಿವಾನ್, ನಮ್ಮ ಫ್ಯಾಕ್ಟರಿ ಎಸ್ಟೇಟ್ ಲೆಕ್ಕ ಎಲ್ಲ ನೋಡ್ಕೊಳ್ಳೋದು ನೀವೇ ತಾನೆ? ಅಕೌಂಟ್ಸ್ ಬುಕ್ ಎಲ್ಲ ತಗೊಂಡು ರೂಮಿಗೆ ಬನ್ನಿ. ಲೆಕ್ಕ ಎಲ್ಲ ಪಕ್ಕ ಆಗಿರ್ಬೇಕು. ರಾಮನ್ ಲೆಕ್ಕ, ಕೃಷ್ಣನ್ ಲೆಕ್ಕ ಅಂತ 2 ಲೆಕ್ಕ ಆಯ್ತು. ಇನ್ಮೇಲೆ ನೀನ್ ದಿವಾನ ಅಲ್ಲ, ಜವಾನ ಆಗಿರ್ತೀಯ. ಏನಯ್ಯ ಲಾಯರ್, ಫ್ಯಾಕ್ಟರಿಗೆ ಸಂಬಂಧಪಟ್ಟ ಕೇಸ್ಗಳೆಲ್ಲ ಇನ್ನೂ ಪೆಂಡಿಂಗ್ ಅಲ್ಲೇ ಇವೆ. ನೀನೇನ್ ಲಾಯರ್ ಕೆಲಸ ಮಾಡ್ತೀಯಾ ಅಥವಾ ಆದಷ್ಟು ಬೇಗ ಎಲ್ಲಾ ಕೆಲಸನೂ ಮಾಡಿ ಮುಗಿಸು. ನಾವ್ ಏನು ಅನ್ಕೊಂಡ ಕಿಟ್ಟು ಪುಟ್ಟು ಇಲ್ಲಿ ಕರ್ಕೊಂಡ್ ಬಂದ್ವಿ. ದಿಢೀರ್ ಅಂತ ನಿಮ್ ಹತ್ರ ಅಕೌಂಟ್ಸ್ ಬಗ್ಗೆ ಕೇಳಿದ್ರು, ನನ್ನ ಹತ್ರ ಕೇಸ್ ಬಗ್ಗೆ ಕೇಳಿದ್ರು. ಯಾಕೋ ಅವ್ರ ಸ್ಟೈಲೇ ಸರಿ ಇಲ್ಲ. ಮೇ ಕಮ್ ಇನ್ ಪ್ಲೀಸ್. ಓ, ನೀನ್ ಯಾಕಿಲ್ ಬಂದೆ? ನಿಮ್ಮ ಅನುಮಾನ ಸಂಶಯನ ಕ್ಲಿಯರ್ ಮಾಡೋಕೆ. ನಿನ್ನೆ ರಾತ್ರಿ ನೀವು ಮನೇಲಿರ್ಲಿಲ್ಲ. ಆಗ ನಡೆದ ಒಂದು ಘಟನೆಯಲ್ಲಿ ಅವರಿಬ್ರು ಡ್ಯೂಪ್ಲಿಕೇಟ್ ಅಂತ ಚಿಕ್ಕಪ್ಪನ ಹತ್ರ ಒಪ್ಕೊಂಡ್ರು. ಏನ್ ಹೇಳ್ತಾ ಇದೀಯಾ? ನೀವ್ ಅನ್ಕೊಂಡ್ ಹಾಗೆ ಏನು ನಡೆಯೋದಿಲ್ಲ ಅಂತ ನಾನ್ ಹೇಳ್ತಾ ಇದ್ದೀನಿ. ಇನ್ಮೇಲೆ ನಿಮ್ಮಿಬ್ರು ಗತಿ ದೇವರೇ ಗತಿ. ನಾನ್ ಹೇಳಿದ್ದೇನು, ನೀವು ಮಾಡ್ತಾ ಇರೋದೇನು? ಓಹೋ, ನಾವು ಡೂಪ್ಲಿಕೇಟ್ ಅನ್ನೋ ನಿಜ ಹೇಳ್ಬಿಟ್ವಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಕೇವಲ 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ನಮ್ಮನ್ನ ಕೊಂಡ್ಕೊಂಡು ಈ ಆಸ್ತಿನೆಲ್ಲ ನೀವು ಹೊಡ್ಕೋಬೇಕು ಅಂತ ನೋಡಿದ್ರಿ. ಅದು ನಿಮ್ ಸಾಮರ್ಥ್ಯ. ಆದ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಈ ಆಸ್ತಿನೆಲ್ಲ ನಿಮ್ಮಿಂದ ನಾವು ಹೊಡ್ಕೋತಾ ಇದೀವಿ. ಇದು ನಮ್ ಸಾಮರ್ಥ್ಯ. ಇದು ನಂಬಿಕೆ ದ್ರೋಹ. ದಿಸ್ ಇಸ್ ಚೀಟಿಂಗ್. ಯಾರ್ದೋ ಆಸ್ತಿಗೆ ಯಾರೋ ದರ್ಬಾರ್ ಮಾಡೋದ? ನಾವು ಪೊಲೀಸ್ ಹೋದ್ರೆ ನಿಮ್ ಗತಿ ಏನಾಗತ್ತೆ ಗೊತ್ತಾ? ಅಯ್ಯ, ಅದನ್ನೇ ನಾವು ಕೇಳ್ತಾ ಇರೋದು. ಯಾರ್ದೋ ಆಸ್ತಿನ ಯಾರೋ ದರ್ಬಾರ್ ಮಾಡೋದಾ? ಹರಿಕೃಷ್ಣನ ಸೇವ್ ಮಾಡಿದ್ದು ನೀವು, ಅವ್ರನ್ನ 5 ಸ್ಟಾರ್ ಹೋಟ್ಲಲ್ಲಿ ಇಟ್ಟಿದ್ ನೀವು, ಅವ್ರಿಗೆ ಬದಲಾಗಿ ಈ ಮನೆಗೆ ನಮ್ಮನ್ನ ಕಳಿಸಿದ್ದು ನೀವು. ಈಗ ಹೇಳಿ ದಿವಾನ್, ಪೊಲೀಸ್ನವ್ರ ಹತ್ರ ನೀವು ಹೋಗ್ತೀರಾ ಅಥವಾ ನಾವು ಹೋಗೋದಾ? ಒಟ್ಟು 100 ಫೋನ್ ಮಾಡು. ಹೋಗಿ ನಿಮ್ ಕೆಲ್ಸ ನೋಡ್ಕೊಳ್ಳಿ. ಹೋಗ್ರಯ್ಯ. ಅಯ್ಯೋ ಹೋಗ್ರಪ್ಪ, ಸುಮ್ನೆ ನಮ್ ತಲೆ ತಿನ್ಬೇಡಿ, ಹೋಗ್ರಪ್ಪ. ಅಯ್ಯೋ ಹೋಗೋಣ. ಬಾರೆ, ನಾನು ಆವತ್ತೇ ಹೇಳ್ದೆ, ಈ ಲವ್ ಪ್ರೇಮ ಎಲ್ಲ ಬರೀ ಗಾಳಿ ಮಾತು ಅಂತ. ನನ್ನ ಮಾತು ಕೇಳಿದ್ಯಾ? ನಿನ್ ಜೀವನಾನೇ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ಲ. ಎಲ್ಲ ನನ್ನ ಹಣೆ ಬರಹ. ಬಾ ನಿಂತ್ಕೊಳ್ಳಿ. ಯಾಕೆ ನೀವು ನನಗೆ ಮೋಸ ಮಾಡಿದ್ರಿ? ಹರಿಕೃಷ್ಣನ ಕಾಪಾಡಿದ್ವಿ ಅಂತ ಸುಳ್ಳು ಹೇಳಿ ಯಾತಕ್ಕೆ ಮನೆ ಒಳಗ್ ಬಂದ್ರಿ? ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ಕಿಟ್ಟುನ ಮನಸಾರ ಪ್ರೀತಿಸ್ತಿದ್ದೀನಿ. ನನಗೆ ಅಂತ ಒಂದು ಅದೃಷ್ಟ ಬಂದಿದೆ. ನೀನು ನಾನು ಹೇಳ್ದಾಗ ಕೇಳ್ಬಿಟ್ರೆ ನಾವು ಲಕ್ಷಾಧೀಶ್ವರ ಆಗ್ಬಿಡ್ತೀವಿ, ಹಾಗೆ ಹೀಗೆ ಅಂತ ಹೇಳಿ ಅವರೇ ನನ್ನ ಕೈಲಿ ಸುಳ್ಳು ಹೇಳ್ಸಿದ್ದು ಅಲ್ವಾ ಡ್ಯಾಡಿ? ಇಲ್ಲಿಗೆ ಬಂದ ಈ ರಾಜ್ ದರ್ಬಾರಲ್ಲಿ ನನ್ನ ಮಗಳನ್ನ ಮರ್ತು ಬಿಟ್ಟ. ನಮ್ಮ ಕಷ್ಟ ಸುಖನ ನಿಮ್ಮ ಹತ್ರ ಹೇಳ್ಕೊಳೋಣ ಅಂತಂದ್ರೆ ನಿಂಬಾಲನು ಕಟ್ ಮಾಡ್ಬಿಟ್ಟಿದ್ದಾನಂತೆ. ಹಾಗಂತ ನನ್ನ ಮಗಳು ಹೇಳಿದ್ಲು. ಪೊಲೀಸ್ಗೆ ಹೋಗೋಣ ಅಂದ್ರೆ ಅವರಿಗಿಂತ ಮೊದಲು ನೀವೇ ಸಿಕ್ಕಾಕೋತೀರಾ. ಅದಕ್ಕೆ ಅದ್ ಯಾವ್ದು ಬೇಡ ಅಂತ ನಾವೇ ಮನೆ ಬಿಟ್ಟು ಹೋಗ್ತಾ ಇದೀವಿ. ನಡಿಯಮ್ಮ ಹೋಗೋಣ. ನಿಂತ್ಕೊಳ್ಳಿ. ಅವರಿಬ್ರು ಡೂಪ್ಲಿಕೇಟ್ ಅಂತ ಹೇಳೋಕೆ ನನಗಿರೋ ಸಾಕ್ಷಿ ನೀವಿಬ್ರೆ. ಮನೆ ಒಳಗೆ ಹೋಗಿ ಸಮಯ ಬರ್ಲಿ
ಅವರಿಬ್ರು ನಾನು ಮುಗಿಸ್ತೀನಿ. ಆಶ್ಚರ್ಯ ಆಗ್ತಾ ಇದೆಯಾ? ನಮ್ಮ ಸಾವನ್ನ ಸೆಲೆಬ್ರೇಟ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಷ್ಟು ಸುಲಭದಲ್ಲಿ ಈ ಜೀವ ಹೋಗೋದಿಲ್ಲ. ಚಂಡಾಲರಿಗೆಲ್ಲ ಚಟ್ಟ ಕಟ್ಟಿ ಒಳ್ಳೆಯವ್ರಿಗೆಲ್ಲ ಒಳ್ಳೇದ್ ಮಾಡಿದ್ಮೇಲೇನೆ ಈ ಜೀವ ಹೋಗೋದು. ಇದೇ ಕೊನೆ ಸಾರಿ. ಇನ್ನೊಂದ್ಸಲ ಈ ಚೆಂಗುಳಿ ಆಟನೆಲ್ಲ ಆಡಿದ್ರೆ ಆಮೇಲೆ ನಮ್ಮ ಆಟ ನಾವ್ ಆಡ್ಬೇಕಾಗತ್ತೆ. ಹುಷಾರ್. ಮುತ್ತಮ್ಮ, ಮುತ್ತಮ್ಮ, ನಿನ್ ಮಗ ಇರೋ ಜಾಗ ಗೊತ್ತಾಯ್ತು. ಈ ಕಾಗದಲ್ಲಿ ಅವನ ಅಡ್ರೆಸ್ ಇದೆ. ಚಂದ್ರಗಿರಿ ಎಸ್ಟೇಟ್ ಅಂತೆ. ಚಂದ್ರಗಿರಿ ಎಸ್ಟೇಟಾ? ಮೊದ್ಲು ಆ ಕಾಗದ ಓದಿ. ಪ್ರೀತಿಯ ಅಮ್ಮ, ಎಲ್ಲಿಂದಲೋ ನೀನು ಮಾಡಿದ ಆಶೀರ್ವಾದದ ಫಲ ಬೀದಿ ಪಾಲಾಗಿದ್ದ ನನ್ನನ್ನ ಇಂದು ಅರಮನೆಯಲ್ಲಿ ರಾಜಕುಮಾರನಂತೆ ಮಾಡಿದೆ. ಅರಮನೆ ಅಂದ ಮೇಲೆ ಹಣದ ಮೋಹ, ಅಧಿಕಾರದ ದಾಹ ಇದ್ದೇ ಇರುತ್ತೆ. ಈ ದಾಹದ ಶತ್ರುಗಳು ಸದಾ ನನ್ನ ಸುತ್ತ ಸುತ್ತುತ್ತಲೇ ಇವೆ. ನನ್ನ ಪ್ರಾಣಕ್ಕೆ ಅಪಾಯ ತಟ್ಟಿದರೂ ಆಶ್ಚರ್ಯವಿಲ್ಲ. ಇಲ್ಲ ಇಲ್ಲ, ನಾನು ಅವನ್ನ ಸಾಯಕ್ ಬಿಡಲ್ಲ, ಸಾಯಕ್ ಬಿಡಲ್ಲ. ಸುಮಾರು ವರ್ಷಗಳಿಂದ ಕಾಗದದಲ್ಲೇ ಮಗನ ಮಮತೆಯನ್ನು ತೋರಿಸಿದ ಅವನ್ನ ಇಂಥ ಸಮಯದಲ್ಲೂ ನಾನ್ ನೋಡಕ್ ಹೋಗ್ಲಿಲ್ಲ ಅಂದ್ರೆ ಅಮ್ಮ ಅನ್ನೋ ಪದಕ್ಕೆ ಅರ್ಥನೇ ಇರಲ್ಲ, ಅರ್ಥನೇ ಇರಲ್ಲ. ಪೂಜಾರಿ, ಪೂಜಾರಿ, ನಾನು ಈಗ್ಲೇ ಹೋಗವನ್ನ ನೋಡ್ತೀನಿ. ಮಗನೇ, ನಿನ್ ತಾಯಿ ಒಬ್ಳು ಭಿಕಾರಿ. ಅವಳಿಗಿರೋ ಆಸ್ತಿ ಅಂದ್ರೆ ನೀನ್ ಬರ್ತಿರೋ ಕಾಗದಗಳು ಅಂತ ಅವನ್ ಮಡ್ಲಲ್ಲಿ ಚಲ್ತೀನಿ, ಚಲ್ತೀನಿ.
ನಮಸ್ಕಾರ. ನಮಸ್ಕಾರ. ನಾಳೆ ನಿಮ್ ತಂದೆಯವ್ರ ವೈದಿಕ ಇತ್ತು, ಅದನ್ನ ನಿಮ್ ಚಿಕ್ಕಪ್ಪನವ್ರಿಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಒಳಗಡೆ ಇದಾರೆ, ಹೋಗಿ. ನೆನೆಸ್ಕೊಂಡ್ರೆ ಭಯ ಆಗುತ್ತಲ್ಲ ಪುಟ್ಟು. ಹರಿಕೃಷ್ಣ ತಾನೇ ಅವ್ರ ಮಕ್ಕಳು. ನೀನ್ ಹೇಳೋದು ನಿಜ ಕಣೋ ಕಿಟ್ಟು. ಅವರಿಬ್ಬರು ಬದುಕಿರ್ಬೇಕಾರೆ ನಾವ್ಯಾಗ ವೈದಿಕ ಮಾಡೋದು? ಯಾರೋ ಮಕ್ಕಳು, ಯಾರೋ ತಂದೆ. ಇಲ್ಲ ಪುಟ್ಟು, ಸ್ವಂತ ಮಕ್ಕಳು ವೈದಿಕ ಮಾಡಿದ್ರೇನೆ ಆ ಹೆತ್ತಾತ್ಮಕ್ ಶಾಂತಿ ಸಿಗೋದು. ಹೆಸರಿಗೆ ಮನೆ ಓನರ್, ಕರೆಂಟ್ ಬಿಲ್ ಕಟ್ಟೋಣ ಅಂದ್ರೆ ಕೈಯಲ್ಲಿ 10 ಪೈಸಾ ಇಲ್ಲ. ಮನೆ ಬಾಡಿಗೆ ಕೇಳೋಣ ಅಂತ ಹೋದ್ರೆ ಆ ಬೇವರ್ಸಿ ನನ್ನ ಮಕ್ಕಳು ಬೀಗ ಹಾಕೊಂಡು ಹೋಗಿದ್ದಾರೆ. ಇವ್ನೆಲ್ಲಿಂದ ಹುಡ್ಕೋದು? ಅಯ್ಯೋ, ನನ್ ಕತೆನೂ ಅದೇ ಆಗಿದೆ ಕಾರಣ. ಹಾಲಿನ ದುಡ್ಡು ಬರುತ್ತೆ, ರೇಷನ್ ತಗೋಣ ಅಂತ ಮಾಡಿದ್ದೆ. ಇವತ್ 10 ದಿನ ಆಯ್ತು, ಆ ಬೇವರ್ಸಿಗಳು ಪತ್ತೆನೇ ಇಲ್ವಲ್ಲ. ಆ ಕಿಟ್ಟು ಪುಟ್ಟು ನನ್ ಕೈ ಸಿಕ್ಲಿ, ಆ ನನ್ನ ಮಕ್ಳಿಗೊಂದ್ ಕತಿ ಕಾಣಿಸ್ತೀನಿ. ಸಿಕ್ಕಿದ್ರು ನನ್ನ ಮಕ್ಳು ನಡೆಯವ. ಏನ್ರಯ್ಯ ವೇಷದ ಮೇಲೆ ವೇಷ ಹಾಕ್ತಾ ಇದ್ದೀರಾ? ಮುಂದಿನ ವಾರ ಬಾಡಿಗೆಗೆ ಬಾ ಅಂತ ಹೇಳಿ ಎಲ್ರಯ್ಯ ಹಾಳಾಗೋಗಿದ್ರಿ? ಏ ಹರಿ, ವಾಟ್ ಈಸ್ ಈ ಟಾಕಿಂಗ್? ನಮ್ಮನ್ ಯಾರು ಅಂತ ತಿಳ್ಕೊಂಡಿದ್ದೀರಾ? ನಮ್ದು ರಾಜರ ವಂಶ. ನಮ್ಮ ಎದುರಿಗೆ ನಾಟಕ ಸಿನಿಮಾ ಶುರು ಮಾಡ್ಬಿಟ್ರೇನು? ಮರ್ಯಾದೆಗೆ ಬಾಡಿಗೆ ಕೊಟ್ರೆ ಸರಿ, ಇಲ್ಲ ಅಂದ್ರೆ ಊರೇ ಸೇರಿಸ್ಬಿಡ್ತೀನಿ. ಏಯ್ ಗುಲಾಬ್ ಜಾಮ್, ನಿನ್ ಬಾಯಿಗೊಂದ್ ತುತ್ತೂರಿ, ಅವನ್ ಕೈಗೊಂದ್ ಪೆಟ್ಗಿ. ಯಾರಿಗ್ ಟೋಪಿ ಹಾಕಿದಿನೆಲ್ಲ ಕದ್ಕೊಂಡ್ ಬಂದ್ರಿ? ಏ ಹರಿ, ವಾಟ್ ಈಸ್ ದಿಸ್ ಚಂಬು ಟಾಕಿಂಗ್? ಏ ಮೇಡಮ್, ಇದ್ಯಾವ್ದು ಕತ್ತಿದ್ದಲ್ಲ, ಇದನ್ನ ನಮ್ಮ ಅಪ್ಪ ಕೊಡ್ಸಿದ್ದು. ಅಪ್ಪನಾ? ಸುಳ್ಳು ಹೇಳಕ್ ಶುರು ಮಾಡಿದ್ರೆ ಅಪ್ಪ ಅಮ್ಮ ಹೆಂಡತಿ ಎಲ್ಲಾರ್ನೂ ಬೀದಿಗೆಳೆದು ಬಿಡ್ತೀವಿ. ಏಯ್, ಇದು ನಿಮ್ದೇ ಆಗಿದ್ರೆ ಎಲ್ಲಿ ಬಾರಿಸಿ ನೋಡೋಣ. ಏಯ್ ಕಮ್ ಆನ್ ಹರಿ, ಸ್ಟಾರ್ಟ್ ಮ್ಯಾನ್. 1 2 3 4. ಯಜಮಾನ್ರು ಡ್ರೆಸ್ ನಮ್ಗೆ ಯಾಕೆ? ಹಾಯ್ ದೀಪಾ. ಹಾಯ್ ರೂಪಾ. ದೊಡ್ಡ ಲಕ್ಷ್ಮೀಕಾಂತ ಪ್ಯಾರೆಲಾಲು ಪಾರ್ಕ್ ನಲ್ಲಿ ಗುಂಪು ಸೇರಿಸಿ ಹಾಡು ಸಂಗೀತ. ಹಾಡು ಸಂಗೀತ? ಅರೆ, ಅರ್ಧ ಗಂಟೆಲೆ ಡ್ರೆಸ್ ಚೇಂಜಾ? ಮೀಸೆ ಬೇರೆ ಬಂದ್ಬಿಟ್ಟಿದೆ. ಮೀಸೆ? ಅರೆ ಪುಟ್ಟು, ನಮ್ ಕಾರು. ಐ ಸಿ. ಅದಲು ಬದಲು. ಅವ್ರಲ್ಲಿ, ನಾವಿಲ್ಲಿ. ನೀವು ನೋಡಿರೋದು ನಮ್ಮಿಬ್ಬರನ್ನಲ್ಲ, ಹರಿಕೃಷ್ಣನ. ಹರಿಕೃಷ್ಣನ? ನೀವೇನ್ ಹೇಳ್ತಿದ್ದೀರಾ? ಅಂದ್ರೆ ನೀವು ಬೇರೆ, ಅವರು ಬೇರೆನಾ? ಎಕ್ಸಾಕ್ಟ್ಲಿ ಕರೆಕ್ಟ್. ಡ್ಯುಯಲ್ ಕ್ಯಾರೆಕ್ಟರ್ಸ್, ಅದು ಡಬಲ್. ಅದೇ ನಾವೆಲ್ಟಿ. ನೋಡಿದ್ಯಾ ಪುಟ್ಟು, ಎಂಥ ಟೈಮ್ನಲ್ಲಿ ಎಕ್ಸ್ಚೇಂಜ್. ಯಾರು ಎಲ್ಲಿದ್ ಏನ್ ಮಾಡ್ಬೇಕು ಅವ್ರು ಅದನ್ನೇ ಮಾಡ್ತಿದ್ದಾರೆ.